ಮೂವಿ ಮಾಡೋ ಮುಂಚೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಪ್ರೊಡ್ಯೂಸರ್ ಯಾಕಾದೆ ನಾನು ಅಂತಂದರೆ, ಪ್ರೊಡ್ಯೂಸರ್ ಆಗ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ಆ್ಯಕ್ಚುಲಿ ನಾನೊಬ್ಬ ಆ್ಯಕ್ಟರ್ ಆಗ್ಬೇಕಂತ ಬಂದೆ. ಸುಮಾರು ಸಲ ಕೆಲವೊಂದು ಚಾನ್ಸ್ಗಳೆಲ್ಲ ಕೇಳ್ಕೊಂಡು ಹೋದೆ. ಸುಮಾರು ಮೈಸೂರು ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕರಿತಾಯಿದ್ರು. ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡ್ತಾಯಿದ್ರು. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸ್ವಂತ ಖರ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿ ತುಂಬ ಕಷ್ಟನೇ ಅನುಭವಿಸಿದೆ. ಆದರೆ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ, ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದಿರ್ಸೋದು, ಒಂದು ಎಮ್ ಎಲ್ ಎ ರೈಟ್ ಹ್ಯಾಂಡು ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋದನ್ನ ಕೈ ಕಟ್ಕೊಂಡು ನಿಂದಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ನಾನು ಏನೋ ಒಂದು, ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ, ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವಾಗ್ಬಿಡ್ತು. ನಾನು ದುಡ್ಡಿರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು. ಏನೋ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇದು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗೋಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ ಎಷ್ಟು ಅವಕಾಶಗಳು ಕೇಳ್ಕೊಂಡು ಹೋದ್ರೂ ನನಗೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇದು ಬೇಜಾರಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ಅವಕಾಶಗಳು ಕೇಳಬೇಕು, ನಾನೇ ಅವಕಾಶ ಕೊಟ್ಟರೆ ಆಯ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತು. ಲಾಸ್ಟ್ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇವರು ನಮ್ಮ ಡೈರೆಕ್ಟರ್ ಜಾವೇದ್ ಅವರ ಪರಿಚಯ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವರು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹೀಗಾಗಿ ಪರಿಚಯ ಮುಖಾಂತರ ನಾನು ಏನಾದರೂ ಮಾಡಬೇಕು, ಇದೇ ಥರ ಆದರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳಿಕೊಂಡೆ. ಯಾವುದಾದ್ರು ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ನನ್ನ ಅವಕಾಶಗಳು ನಾನೇ ಕ್ರಿಯೇಟ್ ಮಾಡಿಕೊಂಡೆ. ಮತ್ತು ಕೆಲವೊಬ್ಬರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಈ ಥರ ಸ್ಟೋರಿ ಮಾಡಬೇಕು ಅಂತ ಇವ್ರು ಹೇಳಿದ್ರು. ಲಾಕ್ಡೌನ್ ಅಂತ ಒಂದು ಸ್ಟೋರಿ ಇದೆ ಅಂತ ಹೇಳಿದರು. ಹೀಗಾಗಿ ಆ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಲಾಕ್ಡೌನ್ ಸ್ಟೋರಿ ಅಲ್ಲಿಗೆ ಸ್ಟಾರ್ಟ್ ಆಯಿತು ಬರೆಯೋಕ್ಕೆ. ಸಿಟಿ ಬಸ್ ಸ್ಟಾಪಿಂದಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡ್ಬಿಟ್ಟು ಒಂದು 3-4 ತಿಂಗಳು ಸ್ಟೋರಿನ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ತಂದಾಯಿತು. ಸೆಂಟ್ರಲ್ಲಿ ತುಂಬ ಕಷ್ಟ ಆಯಿತು. ಯಾಕಂದರೆ ನನಗೆ ಫಿಲಿಮ್ ಇಂಡಸ್ಟ್ರಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ತೊಗೊಂಡು ಬಂದೆ. ಬಟ್ ಏನಂತಂದರೆ ಇದೊಂದು ಕಂಟೆಂಟ್ ಮೂವಿ ಅಂತ ಅಂದರೆ, ಆ್ಯಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ಬರು ಫೇಮಸ್ ರೀಲ್ಸ್ ಸ್ಟಾರಿಂದ ನನಗೆ ಬಂದಿದ್ದು, ಕಿರಣ್ ಸರಿಂದ. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ದೆ, ಅಲ್ಲಿ ತುಂಬ ಮಂಜು ಸರು, ಜಾವೇದ್ ಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾಯಿದ್ರು ನನಗೆ. ಈ ಕಡೆ ಮದುವೆನ ಎಂಜಾಯ್ ಮಾಡೋಕೆ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾಯಿದ್ರು. ಅಂದರೆ ಪಾಪ ವಿಡಿಯೋ ಕಾಲಲ್ಲಿ ಆಡಿಷನ್ ತೊಗೊಂಡು ಇದು ಮಾಡಿದ್ರು. ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು, ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಸ್ವಲ್ಪ ದಿನ ಹೆಂಗಾಗೋಗಿತ್ತು ಅಂತಂದರೆ, ಮನೆಗೆ ಹೋದ್ಮೇಲೆ ನಾವು ಅದೇ ಲ್ಯಾಂಗ್ವೇಜ್ ಸ್ಲ್ಯಾಂಗಿ ಯೂಸ್ ಮಾಡ್ತಾಯಿದ್ವಿ. ಲೈಕ್ ಆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ ಮೈ ಕೋ ಆರ್ಟಿಸ್ಟ್ ವಿಜಯ್ ವಿಘ್ನೇಶ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆನ್ ದೋಸ್ ಡೇಸ್. ಥ್ಯಾಂಕ್ ಯು. ವಾಸ್ತವ ಕತೆ ಕಲ್ಪನೆ ಅಂದರೆ ನಿಮ್ಗೆ ಕತೆ ಗೊತ್ತಾಗುತ್ತೆ ನೋಡ್ತಾ. ಅಲ್ಲಿ ವಿಷಾದ ರಂಜನೆ, ಯಾಕಂದರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಕಷ್ಟನೂ ಆಗಿದೆ, ತುಂಬ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಷಯಗಳು. ಹಂಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದರೆ ನನಗೆ ತುಂಬ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ನಾವು ಕಲ್ತೋರಿಂದ ಉತ್ತರ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಭಾರತ ಯೂಸ್ ಮಾಡ್ತಾರೆ, ಅರ್ಧ ಇಲ್ಲಿ ಇರ್ತದೆ ಕಥೆಗಳು. ಪ್ಯೂವರ್ ಉತ್ತರ ಕರ್ನಾಟಕ ಕಥೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂತು, ತುಂಬ ಸಿನಿಮಾಗಳು ಬಂದಿದೆ ಇತ್ತೀಚೆಗೆ. ಬಟ್ ನಾವು ನಮಗೆ ಅಲ್ಲಿಂದ ಕಥೆಗಳು ಮಾಡೋಕ್ಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ಅಂತ ಒಂದು ಕತೆ ಶೂಟ್ ಮಾಡಿದ್ವಿ, ಅಲ್ಲೇ ಶೂಟ್ ಮಾಡಿದ್ವಿ.
ತುಂಬ ನಾನು ಹೇಳೋದಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ. ಇಲ್ಲಿ ಯಾವುದೇ ನಾವು ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನನಗೆ ಕೊಟ್ಟಿದ್ದು ಮಂಜು ಮುದ್ಗಲ್ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟ್ ಮಾಡಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಡಿಗ್ರಿ ಫೈನಲ್ ಇಯರ್. ಹೌದು, ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ, ಹಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ದರೆ ಅಲ್ಲೇ ಹೇಳಿರೋರು. ಅದೇ ಅವ್ರೇನು ಹೇಳಿಲ್ಲ. ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೆ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಹೇಳೋದಿಲ್ಲ ಸರ್, ಒಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ಡೌನಲ್ಲಿ ಆಗಿರೋ ಒಂದು ಸನ್ನಿವೇಶನ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆ್ಯಕ್ಟಿಂಗಲ್ಲಿ ಇದು ಕರೆಕ್ಟಾಗಿ ಈ ಥರ ಮಾಡು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕರ್ಕೊಂಬಂದು ಬುದ್ಧಿ ಹೇಳೋರು. ನೀನು ಇವಾಗ ಬೆಳೀತಿದ್ಯಾ, ಈ ಯಾವ್ಯಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟಾಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ಲರ ಮುಂದೆ ಚಪ್ಪಲ ತಟ್ಟಿ ಹೇಳೋರು. ತುಂಬ ಥ್ಯಾಂಕ್ಸ್ ಸರ್. ಅಷ್ಟೇ, ಥ್ಯಾಂಕ್ ಯು.